ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಪಿಕ್ಚರ್ ನೋಡೋದೇ ಗೊತ್ತಾಗಲ್ಲ, ಇವತ್ತಿಗೆ ಮಾಡ್ದಂಗೆ ಪಿಕ್ಚರ್ ಅದ್ಭುತವಾಗಿದೆ. ಕಷ್ಟ ಆಗುತ್ತೆ ನೋಡ್ತಾ ಇದ್ದಿಲ್ಲ, ಮತ್ತೆ ಆ ದಿನಗಳು ವಾಪಸ್ ಬರ್ಬಾರ್ದಾಗಿತ್ತ. ಅವನು ಜೊತೆಗಿದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸಿನಿಮಾ ಅಂತೂ ಬಿಡಿ, ಇವಾಗ ನೋಡೋಕ್ಕೂ ಹಂಗೆ ಚೆನ್ನಾಗಿದೆ. ಅಪ್ಪು ಅವರು ರಮ್ಯ ಅವ್ರ ಜೋಡಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ಕಷ್ಟ ಆಗುತ್ತೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ತುಂಬಾ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನ್ಸುತ್ತೆ. ಅವನು ಇದ್ದು ಜೊತೆಗೆ ಬಂದಿದ್ವಿ, ಅಷ್ಟೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ, ಅದೇ ಪ್ರೀತಿಯಿಂದ ಅದೇ ಸ್ಟೀಲ್ಗಳು ಹೊಡ್ಕೊಂಡು ಅದೇ ಕೂಗಾಡ್ಕೊಂಡು ನೋಡ್ತಾರೆ. ಅದನ್ನ ನೋಡಿದಾಗ ಅವ್ನು ಇಲ್ಲ ಅನ್ಸಲ್ಲ, ಇಲ್ಲೇ ಇದೇನೆ ಅನ್ಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂತ ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾದಲ್ಲಿ ಏನಿದೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಮೂಲಕ ಪಾತ್ರ ಮೂಲಕ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿ ಬಂದಿದ್ದಾರೆ. ನಮ್ಮ ತಂದೆಯವರು ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟರ್ ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದ್ ಕಡೆ, ಅವ್ನು ಇನ್ನೂ ಇದೇನೆ ಅನ್ಸುತ್ತೆ, ಇಲ್ಲೇ ಇದೇನೆ ಅಭಿಮಾನಿಗೆ ಹೃದಯದಲ್ಲಿ ಇದೇನೆ ಅಂತ ಅನ್ಸುತ್ತೆ. ಸೂಪರ್, ತುಂಬಾ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅಪ್ಪು ಅವ್ರ ಅಭಿಮಾನಿಯಾಗಿ ಬಂದಿದ್ದೀನಿ. ಐ ಆಮ್ ಅ ಕೋ ಆಕ್ಟರ್ ಇನ್ ದಿಸ್ ಫಿಲ್ಮ್. ಆದ್ರೂ ಅವ್ರ ಅಭಿಮಾನಿಯಾಗಿ ಇವತ್ತು ನಾನು ಕೂತು ವೀಕ್ಷಿಸಿದ್ದೀನಿ. ತುಂಬಾನೇ ಖುಷಿ ಆಯ್ತು. ಓ ಡಾನ್ಸ್ ಹೊಡಿ 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 ಇದ್ದಿದ್ದು ಒಂದು, ಅವ್ರ ಜೊತೆ ಇದ್ದಿದ್ದು ಒಂದು ಚಾನ್ಸ್ ಇತ್ತಲ್ಲ ಡಾನ್ಸ್ ಮಾಡೋದು, ದಟ್ ಈಸ್ ಅಮೇಝಿಂಗ್. ಈ ಆಲ್ವೇಸ್ ಯೂಸ್ ಟು ಟೆಲ್ ಆಶಿತಾ ಯು ಆರ್ ಅ ಗುಡ್ ಡಾನ್ಸರ್ ಅಂತ. ಅದೇ ನನಗೆ ಯಾವಾಗ್ಲೂ ಹೇಳ್ತಿದ್ರು ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ, ಯು ಹ್ಯಾವ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅಪ್ಪು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ. ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಅವ್ರನ್ನ ಯಾವತ್ತೂ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡಲ್ಲ ನಾನು. ಸೊ ಹಿ ಈಸ್ ಆಲ್ವೇಸ್ ನನ್ನ ಫ್ರೆಂಡ್ ತರ ಇದ್ರು ಅವರು. ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಮೂವಿ ಇಸ್ ರಿಯಲಿ ಇವತ್ತು ಇಷ್ಟು ಕ್ರೌಡ್ ನೋಡಿ ತುಂಬಾ ಖುಷಿ ಆಯ್ತು.